ಎಲ್ಲರಿಗೂ ನಮಸ್ಕಾರ. ಅನಿಲ್ ರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ಗೆ ಲಿಂಕ್ ಮಾಡುವ ಬಗ್ಗೆ ಮಾಹಿತಿ ಇದೆ. ಇದು ಯಾವುದೇ ಆಧಾರ್ ಕೇಂದ್ರಕ್ಕೆ ಹೋಗದೇ ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಿಂದ ನಿಮಗೆ ಯಾವ ನಂಬರ್ ಬೇಕೋ ಆ ನಂಬರನ್ನು ಲಿಂಕ್ ಮಾಡೋ ಬಗ್ಗೆ ಮಾಹಿತಿ. ಇವಾಗ ನೀವು ಸ್ಕ್ರೀನ್ದಲ್ಲಿ ನೋಡ್ತಾ ಇರ್ಬೋದು, 1 by 1 ಸ್ಕಿಪ್ ಮಾಡದೆ ನೋಡ್ರೆ ಮಾತ್ರ ತಿಳಿಯುತ್ತೆ, ಇಲ್ಲಾಂದರೆ ತಿಳಿಯೋದಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು. ಮೊದಲನೇದಾಗಿ ಆಧಾರ್ ಅಂತ ಹೇಳಿ ಪ್ಲೇಸ್ಟೋರ್ಗೆ ಹೋಗಿ ಆಧಾರ್ ಅಂತ ಹೇಳಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದ ತಕ್ಷಣ ಆ ಆ್ಯಪ್ ಬಗ್ಗೆ ಕೆಲವೊಂದನ್ನು ಇನ್ಸ್ಟ್ರಕ್ಷನ್ಗಳನ್ನ ಹೇಳ್ತಾ ಹೋಗ್ತದೆ. ಅದು ಯಾವ ರೀತಿ ಮಾಡಬೇಕು, ಯಾವ ರೀತಿ ಇನ್ಸ್ಟಾಲೇಷನ್ ಮಾಡ್ಕೋಬೇಕು, ಇದರ ಜೊತೆಗೆ ಇನ್ನೊಂದು ಆ್ಯಪ್ ಬರುತ್ತೆ, ಆಧಾರ್ ಫೇಸ್ ಅಥೆಂಟಿಕೇಷನ್ ಅಂತ ಹೇಳಿ. ಅದನ್ನು ಕೂಡ ಈ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೋಬೇಕಾದ್ರೆ ಆ ಆ್ಯಪ್ ಕೂಡ ಮುಖ್ಯ ಪಾತ್ರವಾಗಿದೆ. ಸೊ ಆ ಆ್ಯಪ್ ಇಲ್ಲದೆ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆಧಾರ್ ಫೇಸ್ ಅಥೆಂಟಿಕೇಷನ್ ಅಂತೇಳಿ ಪ್ಲೇಸ್ಟೋರ್ದಲ್ಲಿ ಮುಂಚೆನೇ ಇನ್ಸ್ಟಾಲ್ ಮಾಡಿಟ್ಕೊಳ್ಳಿ, ಆಧಾರ್ ಮತ್ತು ಆಧಾರ್ ಫೇಸ್ ಅಥೆಂಟಿಕೇಷನ್ ಅಂತ ಹೇಳಿ. ಇದು ಆಧಾರ್ ಫೇಸ್ ಅಥೆಂಟಿಕೇಷನ್ ಡೌನ್ಲೋಡ್ ಆದರೂ ಕೂಡ ಅಲ್ಲಿ ಇನ್ಸ್ಟಾಲ್ ಅನ್ಇನ್ಸ್ಟಾಲ್ ಅಂತೇಳಿ ತೋರಿಸಲ್ಲ, ಇನ್ಸ್ಟಾಲ್ ಆಗಿರುತ್ತದೆ ಅದು. ನೆಕ್ಸ್ಟ್ ನೀವು ಹೋಗ್ಬೋದು, ಆಧಾರ್ ನಂಬರ್ ಚೇಂಜ್ ಮಾಡೋಕ್ಕೆ ಆ್ಯಪ್ಗೆ ನೀವು ಹೋಗ್ಬೋದು. ಸೊ 12 ಡಿಜಿಟ್ ನಂಬರನ್ನು ಹಾಕಿ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ 12 ಡಿಜಿಟ್ ನಂಬರನ್ನು ಹಾಕಿ ನೆಕ್ಸ್ಟ್ ಅದ್ರ ಬಗ್ಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಟಿರ್ತಾರೆ, ಅದನ್ನು ಓದ್ಕೊಳ್ಳಿ. ನೀವು ಯಾವ ನಂಬರ್ನ ಚೇಂಜ್ ಮಾಡ್ಬೇಕಂತಿದ್ದೀರಲ್ಲ ಆ ನಂಬರನ್ನ ನಿಮ್ಮ ಮೊಬೈಲಲ್ಲೇ ಇರಬೇಕು. ಯಾಕಂದರೆ ಆ ಮೊಬೈಲ್ಗೆ ಒಂದು OTP ಬರುತ್ತೆ, ಅದು ಆಟೋ OTP ಆಗಿರೋದ್ರಿಂದ ನಿಮ್ಮ ಮೊಬೈಲ್ಗೆ ಆ ನಂಬರ್ ಇರಬೇಕು. OTP ವೆರಿಫಿಕೇಷನ್ ಮಾಡ್ಕೊಳುತ್ತೆ. OTP ವೆರಿಫಿಕೇಷನ್ ಆಗ ಪ್ರೊಸೀಡ್ ಅಂತ ಬರುತ್ತೆ. ಎಂಟರ್ ಯುವರ್ ನ್ಯೂ 6 ಡಿಜಿಟ್ ಪಿನ್ ಅಂತ ಹೇಳುತ್ತೆ. ನಿಮಗೆ ಬೇಕಾದಂಥ 4 ಗೌಪ್ಯವಾದ ಸಂಖ್ಯೆಯನ್ನು ನೀವೇ ಸೆಲೆಕ್ಷನ್ ಮಾಡ್ಕೊಳ್ಬೇಕು. ಆದ ನಂತರ ಆಧಾರ್ ಕಾರ್ಡ್ ಹಿಂಬದಿ ಅಥವಾ ಮುಂಬದಿಯ ಸ್ಕ್ಯಾನರ್ ಇರುತ್ತಲ್ಲ ಅದನ್ನು ಸ್ಕ್ಯಾನ್ ಮಾಡಿರಿ. ಅದರ ಬಗ್ಗೆ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿರುತ್ತೆ, 1 by 1 6 ಇಂದ 7 ಇನ್ಸ್ಟ್ರಕ್ಷನ್ ಇರುತ್ತೆ, ನೀವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಅಂತ ಹಾಕಿ ಇಲ್ಲಿ ಸ್ಕ್ಯಾನರ್ ಅಂತ ಇದೆಯಲ್ಲ ಆ ಸ್ಕ್ಯಾನರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಇರುವಂಥ ಸ್ಕ್ಯಾನನ್ನು ಸ್ಕ್ಯಾನ್ ಮಾಡಿ ಆಟೋಮೆಟಿಕ್ಕಾಗಿ ತಗೋತ್ತೆ. ಮೈ ಆಧಾರ್ ಅಪ್ಡೇಟ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು. ನಾನು ಮುಂಚೆ ಹೇಳಿದಾಗೆ ಇದರಲ್ಲಿ ಎರಡೇ
ಅಪ್ಡೇಟ್ ಮಾಡ್ಬೋದು. ಒಂದು ಅಡ್ರೆಸ್ ಅಪ್ಡೇಟು ಮತ್ತು ಇನ್ನೊಂದು ಮೊಬೈಲ್ ನಂಬರ್ ಅಪ್ಡೇಟು. ನಿಮ್ಮ ಹಳೆ ಮೊಬೈಲ್ ನಂಬರಿಗೆ ಒಂದು OTP ಹೋಗುತ್ತೆ. ಅದು ಆ್ಯಕ್ಟಿವ್ ಆಗಿರಬೇಕು. ಆ್ಯಕ್ಟಿವ್ ಆಗಿಲ್ಲ ಅಂದರೆ ಆಗಲ್ಲ. ಆ್ಯಕ್ಟಿವ್ ಇದ್ದರೆ ಮಾತ್ರ ಆಗುತ್ತೆ. ಹಳೆ ನಂಬರ್ OTPನ ನೀವು ಹಾಕಿದ ತಕ್ಷಣ ನೀವು ಹೊಸ ನಂಬರನ್ನು ಅಪ್ಡೇಟ್ ಮಾಡ್ಬೋದು ಇದರಲ್ಲಿ. ಇದಾದ ತಕ್ಷಣ ಫೇಸ್ ಅಥೆಂಟಿಕೇಷನ್ ಆಟೋಮೆಟಿಕಾಗಿ ತಾನೇ ಓಪನ್ ಆಗುತ್ತೆ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿರಿ. ಯಾರು ಮೊಬೈಲ್ ನಂಬರ್ ಲಿಂಕ್ ಮಾಡುತ್ತೋ ಆ ವ್ಯಕ್ತಿದು ಫೇಸ್ ಅಥೆಂಟಿಕೇಷನ್ ಮಾಡ್ಕೊಳ್ಬೇಕು. ಸೊ ಫೇಸ್ ಅಥೆಂಟಿಕೇಷನ್ ಆದ ತಕ್ಷಣ ಡೈರೆಕ್ಟಾಗಿ ಪೇಮೆಂಟ್ ಹೋಗುತ್ತೆ. ಇದು ಗೋರ್ಮೆಂಟ್ದು ಎಷ್ಟು ಚಲನ್ ಇರುತ್ತಲ್ಲ ಅಷ್ಟೇ ಮಾತ್ರ ಕಟ್ಟಾಗುತ್ತೆ. 75 ರೂಪೀಸ್ ಕಟ್ಟಾಗುತ್ತೆ. ನೀವು UPI ಮಾಡ್ಬೋದು ಅಥವಾ ನೆಟ್ ಬ್ಯಾಂಕಿಂಗ್ ಮಾಡ್ಬೋದು. ನಿಮ್ಮಲ್ಲಿ ಯಾವುದು ಅವೈಲೇಬಲ್ ಇದೆ ಆ ಮುಖಾಂತರ ಪೇಮೆಂಟ್ ಮಾಡ್ಬೋದು. ಸೊ ಆಧಾರ್ ಕಾರ್ಡ್ ಕೇಂದ್ರದಲ್ಲಿ ಯಾವ ಥರ ನಿಮಗೆ ಎನ್ರೋಲ್ಮೆಂಟ್ ರಿಸಿಪ್ಟ್ ಕೊಡ್ತಾರಲ್ಲ ಅದೇ ಥರನಾಗಿ ಇದು ಕೂಡ ನಿಮಗೆ ಆಟೋಮೆಟಿಕ್ಕಾಗಿ ರಿಸಿಪ್ಟನ್ನ ಜನ್ರೇಟ್ ಮಾಡುತ್ತೆ. ನಿಮ್ಮದು 75 ರೂಪಾಯಿ ಕಟ್ಟಾಗಿರುತ್ತಲ್ಲ ರಿಸಿಪ್ಟು ಮತ್ತು ಅದೇ ಎನ್ರೋಲ್ಮೆಂಟ್ ನಂಬರ್ನ ಜನ್ರೇಟ್ ಮಾಡುತ್ತೆ. ಇವಾಗ ನೀವು ಸ್ಕ್ರೀನ್ದಲ್ಲಿ ನೋಡ್ತಾ ಇರ್ಬೋದು. ಅವರೇ ಮುಂಚೆನೇ ಕೊಟ್ಟಿರ್ತಾರೆ 1 ತಿಂಗಳವರೆಗೂ ಬೇಕಾಗಿರುತ್ತೆ ಅಂತೇಳಿ ಅಪ್ಡೇಟ್ ಆಗಬೇಕಾದ್ರೆ. ಅದೇನು 1 ತಿಂಗಳು ಹೋಗೋಲ್ಲ. 2 ರಿಂದ 3 ದಿವಸ ಒಳಗೆ ಆಟೋಮೆಟಿಕ್ಕಾಗಿ ನಿಮ್ಮ ಮೊಬೈಲ್ ನಂಬರ್ ಹೊಸ ನಂಬರ್ ಲಿಂಕ್ ಆಗಿರುತ್ತೆ.